ಬೆಳಗಾವಿಯ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟಗೊಂಡು 7 ಮಂದಿ ಸಾವನ್ನಪ್ಪಿದ್ದಾರೆ. ಎಲ್ಲರ ಮೃತದೇಹಗಳು ಹುಟ್ಟೂರು ಸೇರ್ತಿದ್ದಂತೆ ಒಂದೊಂದೇ ಕಣ್ಣೀರ ಕಥೆಗಳು ತೆರೆದುಕೊಂಡಿವೆ. ನಮ್ಗೆ ಅವ್ರ ಮಕ್ಕ ನೋಡಕ್ ಭೇಟಿ ಆಗಲ್ರಿ ಸರ್, ನಮ್ಮನ್ನ ಯಾರು ನೋಡಕ್ಕೂ ಬಿಟ್ಟಲ್ಲ. ಸಾವು ಅನ್ನೋದು ಬದುಕಿನ ಕೊನೆ ಕ್ಷಣ, ಎಲ್ಲರನ್ನ ಬಿಟ್ಟು ಹೋಗೋ ಕೊನೆ ಪಯಣ. ಆದ್ರೆ ಕೆಲವೊಬ್ಬರ ಸಾವಿನ ಪಯಣ ತುಂಬಾನೇ ಕಾಡುವುದಕ್ಕೆ ಶುರುವಾಗುತ್ತೆ. ಇವರದ್ದು ಕೂಡ ಇಂಥದ್ದೇ ದುರಂತ ಅಧ್ಯಾಯ. ತಮ್ಮದಲ್ಲದ ತಪ್ಪಿಗೆ ಬಾಳಿ ಬದುಕಬೇಕಿದ್ದವರು ಅರ್ಧ ದಾರಿಯಲ್ಲೇ ಬದುಕಿನ ಯಾನ ಮುಗಿಸಿದ್ದಾರೆ. ಬೆಳಗಾವಿಯ ಬಾಯ್ಲರ್ ಸ್ಫೋಟದಲ್ಲಿ ಮೃತಪಟ್ಟ ಒಬ್ಬೊಬ್ಬರದ್ದು ಒಂದೊಂದು ಕಥೆ. ಮದುವೆ ಆಗಬೇಕು ಅಂತ ಕೆಲಸಕ್ಕೆ ಸೇರ್ಕೊಂಡಿದ್ದವ ಒಬ್ಬ, 3 ದಿನದಲ್ಲಿ ಪತ್ನಿಗೆ ಹೆರಿಗೆ ಆಗುತ್ತೆ ಅನ್ನೋ ಖುಷಿಯಲ್ಲಿದ್ದವ ಮತ್ತೊಬ್ಬ, ಹೆಂಡತಿ ಮಕ್ಕಳು ತಂದೆ ತಾಯಿಯನ್ನ ಕಣ್ಣಲ್ಲಿ ಕಣ್ಣಾಗಿ ನೋಡ್ಕೊಳ್ಬೇಕು ಅಂತ ಕನಸು ಕಂಡವ ಮಗದೊಬ್ಬ. ಆದ್ರೆ ಈ ಎಲ್ಲ ಕನಸು ನನಸಾಗುವ ಮೊದಲೇ ಭಗವಂತ ಮೋಸದಾಟವಾಡಿದ್ದಾನೆ. 10 ಆಸೆ ಹುಟ್ಟಿಸಿದ ಭಗವಂತ ಆಸೆ ಕೈಗೂಡೋ ಮೊದಲೇ ಕರ್ಕೊಂಡು ಹೋಗಿದ್ದಾನೆ. ಏಳು ಮಂದಿ ಬಲಿ, ಎಲ್ಲರದ್ದೂ ಒಂದೊಂದು ಕಣ್ಣೀರ ಕಥೆ. ಮದುವೆಯಾಗಬೇಕು ಅಂತ ಕೆಲಸಕ್ಕೆ ಸೇರಿದವ ದುರಂತ ಅಂತ್ಯ. ಬೆಳಗಾವಿಯ ಇನಾಮದಾರ್ ಸಕ್ಕರೆ ಕಾರ್ಖಾನೆಯಲ್ಲಿ ನಡೆದ ದುರಂತಕ್ಕೆ 7 ಮಂದಿ ಬಲಿಯಾಗಿದ್ದಾರೆ. ಕಾರ್ಖಾನೆಯ ಬ್ಲಾಕ್ ನಂಬರ್ 1ರಲ್ಲಿ ವಾಲ್ ರಿಪೇರಿ ಮಾಡುತ್ತಿದ್ದ ವೇಳೆ ಬಾಯ್ಲರ್ ಸ್ಫೋಟಗೊಳ್ಳುತ್ತಿದ್ದಂತೆ 8 ಮಂದಿ ಗಂಭೀರವಾಗಿ ಗಾಯಗೊಂಡಿದ್ರು. ಅದರಲ್ಲೀಗ 7 ಮಂದಿ ಸಾವಿನ ಮನೆ ಸೇರಿದ್ದಾರೆ. ಇವರಲ್ಲಿ ಈ ಮಂಜುನಾಥ್ ಕಾಜಗಾರ ಕೂಡ ಒಬ್ಬ. ಕುಟುಂಬಕ್ಕೆ ಇದ್ದಿದ್ದೇ ಒಬ್ಬ ಮಗ, ಹೀಗಾಗಿ ಇಡೀ ಕುಟುಂಬಕ್ಕೆ ಆಸರೆಯಾಗಿದ್ದ. ITI ಓದಿದ್ದ ಮಂಜುನಾಥ್ 2 ವರ್ಷ ಬೇರೆ ಕಡೆ ಕೆಲಸ ಮಾಡಿದ್ದ. ಆಮೇಲೆ ಮನೆಗೆ ಬಂದು ಕೃಷಿ ಕೆಲಸ ಮಾಡುವುದಕ್ಕೆ ಶುರು ಮಾಡಿದ್ದ. ಮದುವೆ ಆಗಬೇಕು ಅಂದ್ಕೊಂಡವನಿಗೆ ಎಲ್ಲೂ ಹೆಣ್ಣು ಸಿಕ್ಕಿರಲಿಲ್ಲ. ಹೀಗಾಗಿ ಬರೀ 7,000 ಸಂಬಳಕ್ಕೆ ಸಕ್ಕರೆ ಕಾರ್ಖಾನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಮುಂದೆ ಏನಾದ್ರೂ ಈ ಕೆಲಸ ಖಾಯಮ್ಮಾದ್ರೆ ಜೀವನಕ್ಕೆ ಆಧಾರವಾಗುತ್ತೆ ಅಂದ್ಕೊಂಡಿದ್ದ. ಆದ್ರೆ ವಿಧಿಯ ಮೋಸದ ಹೊಡೆತಕ್ಕೆ ಮಂಜುನಾಥನ ಸಂತೋಷವೇ ಕಣ್ಮರೆಯಾಗಿದೆ. ನಮ್ಗೆ ಅವ್ರ ಮಕ್ಕ ನೋಡಕ್ ಭೇಟಿ ಆಗ್ಲಿಲ್ರಿ ಸರ್, ನಮ್ಮನ್ನ ಯಾರು ನೋಡಕ್ಕೂ ಬಿಟ್ಟಲ್ಲ. ಇಲ್ಲಿ ಒಟ್ಟ ಅವ್ನ ಮಕ್ಕನ ನೋಡಕ್ ಬರ್ದಂಗಾಗಿತ್ರಿ ಸರ್. ನಾವು ನೋಡು ಪರಿಸ್ಥಿತಿ ಒಳಗೂ ಇರಾಕೆಲ್ಲ. ಒಂದ್ ಮಾತು ನಮ್ಗ ಭೇಟಿ ಅಲ್ಲ, ಏನ್ ಮನೆ ಬಿಟ್ಟು ಹೋದ ಹೊಳ್ಳಿ ಅವ್ನ ಮಕ್ಕನ ಭೇಟಿಲ್ರಿ ಸರ್. ನಮಗೆ ಇಂಥ ಪರಿಸ್ಥಿತಿ ಆಗೈತ್ರಿ. ನಮ್ ಜೀವನ ಅವನ ಮೇಲೆ ಐತ್ರಿ ಸರ್. 10 ನಿಮಿಷದಾಗ ಅಲ್ಲಿ ಏನಾತೋ ಗೊತ್ತಿಲ್ರಿ ನಮಗ. ನಿಮ್ ಮಗ ಸುಟ್ಕೊಂಡಾನಂತ ಒಬ್ರು ಫೋನ್ ಹಚ್ಚಿ ಹೇಳಿಲ್ರಿ. ನಮ್ಮೂರಿನ ಮಂದಿ ನನಗೆ ಹೇಳಿದಾರ ದವಾಖಾನ್ಯಾಗಿದ್ದಾರ್ರಿ. ಅವ್ರ ಕಾರ್ಮಿಕರು ನೌಕರಸ್ತ್ರಿ ಯಾರು ಹೇಳೇನೇ ಇಲ್ರಿ ಅಪ್ಪ ಅವ್ರು. ಅಯ್ಯೋ ನನ್ ಮಗನ ನಾ ದುಡಿಯ ಕಳಿಸ್ತಾಪ್ ಮಾಡಿ ನಿನ್ನ. ಪತ್ನಿ ತುಂಬು ಗರ್ಭಿಣಿ, ಮಸಣ ಸೇರಿದ ಪತಿ. ಇಂಥದ್ದೊಂದು ಸ್ಥಿತಿ ಯಾವ ಹೆಣ್ಮಗಳಿಗೂ ಬೇಡ. ಇವರ ಹೆಸರು ಮಂಜುನಾಥ್ ಅಂತ, ಬೆಳಗಾವಿಯ ತೆರಳದಾಳ ನಿವಾಸಿ. ಇವರ ಪತ್ನಿ ತುಂಬು ಗರ್ಭಿಣಿ, ಇನ್ನೊಂದು ವಾರದಲ್ಲಿ ಹೆರಿಗೆಯಾಗುತ್ತೆ ಅಂತ ವೈದ್ಯರು ಡೇಟ್ ಕೊಟ್ಟಿದ್ದಾರೆ. ಹೀಗಾಗಿ ಇಡೀ ಕುಟುಂಬ ಮಗುವಿನ ಆಗಮನದ ನಿರೀಕ್ಷೆಯಲ್ಲಿತ್ತು. ಮಂಜುನಾಥ್ ಕೂಡ ಅಪ್ಪ ಆಗ್ತಿದ್ದೀನಿ ಅನ್ನೋ ಖುಷಿಯಲ್ಲಿ ತೇಲಾಡುತ್ತಿದ್ದ. ಆದ್ರೆ ಆ ಖುಷಿ ಬಹಳ ದಿನ ಉಳಿಯಲೇ ಇಲ್ಲ. ಬಾಯ್ಲರ್ ಸ್ಫೋಟದಲ್ಲಿ ಮಂಜುನಾಥ್ ಸಾವನ್ನಪ್ಪಿದ್ದಾರೆ ಅನ್ನೋದು ಗೊತ್ತಾಗ್ತಿದ್ದಂತೆ ಪತ್ನಿ ಕುಸಿದು ಬಿದ್ದಿದ್ದಾಳೆ. ತೀವ್ರ ಆಘಾತಕ್ಕೊಳಗಾಗಿರೋ ಹೆಣ್ಮಗಳನ್ನ ಸ್ಥಳೀಯರೇ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಗುರುವಾರ ದಿವಸ ನಾವು ಹೋದ್ವಿ. ಅಲ್ಲಿ ಹೋದ ನಂತರ ಅಲ್ಲಿ ಹೋಗೋಣ ತಿಳ್ಕೊಂಡ್ರ ಅಲ್ಲಿ ತಿಳ್ಕೊಂಡ 25 ವರ್ಷದ ಹುಡುಗಿ ಏನು ಹೊಟ್ಟಿಲತ್ತೆ ಮಕ್ಕಳದ ಎಲ್ಲಿ ಹೊಟ್ಟಿಲಿ ಅದ 9 ನಾಳೆ 12 ತಾರೀಕು 9 ತಿಂಗಳು ಮುಗಿತಾವ. ಇನ್ನು ಸಣ್ಣ ಕೂಸನ್ನ ತಂದು ಅದು ಹೆಂಗೆ ಮಾಡೋದು, ಅದಕ್ಕೆ ಇದನ್ನ ಮಾಡೋದ. ಇನ್ನು ಬಾಗಲಕೋಟೆಯ ಅಕ್ಷಯ್ ಅನ್ನೋರು ಕೂಡ ಇದೇ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ರು. ಹೆಂಡತಿ, ಮಕ್ಕಳು, ತಂದೆ, ತಾಯಿ ಎಲ್ಲರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ತಿದ್ರು. ಇಡೀ ಮನೆಗೆ ಆಧಾರ ಸ್ತಂಭವಾಗಿದ್ರಿಂದ ಇವರೇ ಎಲ್ಲರನ್ನ ಸಾಕ್ತಿದ್ದರು. ಆದ್ರೀಗ ಮನೆಯ ದೊಡ್ಡ ಮಗನೇ ಸಾವನ್ನಪ್ಪಿದ್ದಾನೆ. ಹೀಗಾಗಿ ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಬಾಯ್ಲರ್ ಸ್ಫೋಟಗೊಂಡು 2 ದಿನವಾದರೂ ಕಾರ್ಖಾನೆ ಮಾಲೀಕರು ಮಾತ್ರ ಇತ್ತ ಕಣ್ಣೆತ್ತಿಯೂ ನೋಡಿರಲಿಲ್ಲ. ಹೀಗಾಗಿ ಭಾರೀ ಆಕ್ರೋಶ ಶುರುವಾಗಿತ್ತು. ಇದರಿಂದ ಎಚ್ಚೆತ್ತ ಕಾರ್ಖಾನೆ ಎಂಡಿ ರವೀಂದ್ರ ಪಟ್ಟಣ ಶೆಟ್ಟಿ ಮೃತರ ಕುಟುಂಬಕ್ಕೆ ಭೇಟಿ ನೀಡಿ ಸಾಂತ್ವನ ಹೇಳಿದ್ದಾರೆ.
ಜೊತೆಗೆ 20 ಲಕ್ಷ ಪರಿಹಾರ ನೀಡುವುದಾಗಿ ಹೇಳಿದ್ದು ಸದ್ಯ 15 ಲಕ್ಷ ರೂಪಾಯಿ ಚೆಕ್ ನೀಡಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಸಚಿವ ಸತೀಶ್ ಜಾರಕಿಹೊಳಿ, ಪರಿಹಾರದ ಹಣದ ಜೊತೆಗೆ ಕಾರ್ಮಿಕರ ವಿಮಾ ಹಣವೂ ಸಿಗಲಿದೆ ಅಂದ್ರು. ಎಲ್ಲ ಕೊಟ್ಟಿದ್ದಾರೆ, ನೀನು ಘೋಷಣೆ ಮಾಡಿದ್ದಾರೆ 20 ಲಕ್ಷ ಅಂತ ನೀನು ಘೋಷಣೆ ಮಾಡಿದ್ದಾರೆ ಅದಕ್ಕೆ. ಸೊ ಇನ್ನು ಬೇರೆ ಇನ್ಶೂರೆನ್ಸ್ ಇಂದ ಬರುತ್ತೆ, ಮತ್ತೆ ಬೇರೆ ಬೇರೆ ಕಡೆಯಿಂದ ದುಡ್ಡು ಅವರಿಗೆ ಅವರು ಕಾರ್ಮಿಕ ಇಲಾಖೆಯಿಂದ ಬರ್ತದೆ ಇನ್ಶೂರೆನ್ಸ್, ಇನ್ನು ಬೇರೆ ಬೇರೆ ಮೂಲಗಳಿಂದ ದುಡ್ಡು ಬರ್ತದೆ. ಒಟ್ನಲ್ಲಿ ಯಾರದ್ದೋ ತಪ್ಪಿಗೆ ಇನ್ಯಾರೋ ಬಲಿಯಾಗಿದ್ದಾರೆ. ಆದರೆ ಮನೆಗೆ ಆಧಾರವಾಗಿದ್ದವರನ್ನ ಕಳ್ಕೊಂಡ ಕುಟುಂಬ ಮಾತ್ರ ಕಣ್ಣೀರಲ್ಲಿ ಕೈ ತೊಳೆಯುತ್ತಿದೆ. ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.